ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಚರಂತಿಮಠ ಗೆಲುವು ನಿಶ್ಚಿತ. ಚರಂತಿಮಠ ಅನೇಕ ಜನಪರ ಕೆಲಸಗಳನ್ನ ಮಾಡಿ ಅಲ್ಲಿ ಜನಮನಸ್ಸವನ್ನ ಗೆದ್ದಿದ್ದಾರೆ. ರಾಯಚೂರಿನಲ್ಲಿ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ಮಾಜಿ ಸಚಿವ ಶ್ರೀರಾಮುಲು ಅವರು. ಎಲ್ಲಾ ಜನರಿಗೂ ಸ್ಪಂದಿಸುವಂತಹ ಕೆಲಸವನ್ನ ಚರಂತಿಮಠ ಅವರು ಮಾಡಿದ್ದಾರೆ. ಬಾಗಲಕೋಟೆಗೆ ಒಂದು ಒಳ್ಳೆ ಹೆಸರನ್ನ ತಂದಿದ್ದಾರೆ. ಚರಂತಿಮಠ ಅವರು ಗೆಲ್ಲೋದು ನಿಶ್ಚಿತ. ಕಾಂಗ್ರೆಸ್ ಸರ್ಕಾರವನ್ನ 2.5 ವರ್ಷದಲ್ಲಿ ಮಾಡಿದಂತಹ ಸಾಧನೆ ಏನು ಅಂತ ಕೇಳ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಜನ ಬೆಲೆ ಏರಿಕೆ ಮಾಡಿದ್ದಾರೆ, ಬಡವರು ಹೈರಾಣ ಆಗಿದ್ದಾರೆ. ಈ ಸರ್ಕಾರದ ಸಾಧನೆ ಬೆಲೆ ಏರಿಕೆ ಮಾಡಿ ಬಡವರ ಮೇಲೆ ಹೇರಿಕೆ ಮಾಡಿರೋದಷ್ಟೇ. ಇದುವೇ ಕಾಂಗ್ರೆಸ್ ಸರ್ಕಾರದ ಸಾಧನೆ. ಇದು ಡಬಲ್ ಸ್ಟೇರಿಂಗ್ ಸರ್ಕಾರ ಅಂತ ಹೇಳೋದರ ಮುಖಾಂತರ ಒಂದು ಸ್ಟೇರಿಂಗ್ ಸಿದ್ದರಾಮಯ್ಯ ಅವ್ರ ಕೈಲಿದೆ, ಮತ್ತೊಂದು ಡಿ.ಕೆ. ಶಿವಕುಮಾರ್ ಅವ್ರ ಕಡೆ ಇದೆ. ಈ ಸರ್ಕಾರ ಹಲ್ಕಿತ್ತ ಹಾವು. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ದಲಿತರನ್ನ ಮರ್ತು ಬಿಟ್ಟಿದ್ದಾರೆ. ಖರ್ಗೆ ಅವರನ್ನ ಉತ್ಸವ ಮೂರ್ತಿ ಅಂತ ಬಳಕೆ ಮಾಡ್ತಾ ಇದ್ದಾರೆ. ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡಿದ್ದಾರೆ. ಸಿಎಂ ಆಸೆಗಾಗಿ ಖಜಾನೆ ಲೂಟಿ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಇದೀಗ ಕಾಂಗ್ರೆಸ್ ಹೈಕಮಾಂಡ್ ನ ಖಜಾನೆಯನ್ನು ತುಂಬಿಸುವಲ್ಲಿ ಕರ್ನಾಟಕದ ಕಾಂಗ್ರೆಸ್ನವರು ಬ್ಯುಸಿ ಆಗಿದ್ದಾರೆ. ಕರ್ನಾಟಕದಲ್ಲಿ 2 ಬೈ ಎಲೆಕ್ಷನ್ ನಡೀತಾ ಇದೆ. 2 ಕ್ಷೇತ್ರದಲ್ಲಿ ಗೆಲ್ಲದು ನಮ್ಮ ಬಿಜೆಪಿಯವರೇ. ಇಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. 2023ರಲ್ಲಿ ಮತದಾರರು ಮಾಡಿದ ತಪ್ಪನ್ನ ಪುನರ್ವರ್ತಿಸಲ್ಲ ಅನ್ನುವಂತಹ ನಂಬಿಕೆ ನನ್ನಲ್ಲಿದೆ. ಹೆಂಗಂತ ಹೇಳೋದ್ರ ಮುಖಾಂತರ ಬಾಗಲಕೋಟೆಯಲ್ಲಿ ಭಗವಧ್ವಜ ಹಾರಿಯೇ ಹಾರುತ್ತೆ. ಬಾಗಲಕೋಟೆ ಬಿಜೆಪಿ ಹಿಂದೂಗಳ ಕೋಟ, ಹೀಗಾಗಿ ನಮ್ಮ ಅಭ್ಯರ್ಥಿ ಜಯ ಸಾಧಿಸ್ತಾರೆ. ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಯಿತು. ಈ ವೇಳೆ ಹಿಂದೂಗಳ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿದ್ರು. ಬಾಗಲಕೋಟೆ ಮತದಾರರು ಈ ಸಲ ತಕ್ಕ ಪಾಠವನ್ನ ಕಲಿಸ್ತಾರೆ. ಮಾಡಿದ ತಪ್ಪನ್ನ ಇನ್ನೊಂದ್ಸಲ ಮಾಡಲ್ಲ. ಎಡವಿದ್ದಾರೆ, ಮತ್ತೆ ಆ ಎಡುವ ತಪ್ಪವನ್ನ ಮಾಡಲ್ಲ ಅವರು ಅಂತ ಹೇಳೋದ್ರ ಮುಖಾಂತರ ಇಲ್ಲಿ ಬಿಜೆಪಿಯ ಕಮಲ ಅರಳುವುದು ಖಚಿತ ಅನ್ನುವ ಕಾನ್ಫಿಡೆನ್ಸ್ ನುಡಿಗಳನ್ನಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ, ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಇವತ್ತು ಎಲ್ಲಾ ವಿಚಾರದಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಇದ್ದಂತೆ. ಯಾಕಂದ್ರೆ ಈ ಸಾರಿ ಭಾರತೀಯ ಜನತಾ ಪಾರ್ಟಿಗೆ ಏನು ಬಾಗಲಕೋಟೆಯಲ್ಲಿ ಭಗವಧ್ವಜ ಏನು ಹಾರಾಡಬೇಕಾಗಿತ್ತು, ಖಂಡಿತವಾಗಿ 100% ಭಗವಧ್ವಜ ಹಾರಾಡುವಂತ ಕೆಲಸ ಆಗುತ್ತೆ. ಹಾಗಾಗಿ ಇವತ್ತು ಒಂದು ಕಡೆ ಸರ್ಕಾರ ಅನ್ನೋಂಥದ್ದು 2.5 ವರ್ಷಗಳ ಕಾಲ ಆಗಿದೆ. 2.5 ವರ್ಷಗಳಲ್ಲಿ ಸರ್ಕಾರದ ಕಾರ್ಯಗಳು ನೋಡಿದಂತ ಟೈಮಲ್ಲಿ ಒಂದ್ ಕಡೆ ಬೆಲೆ ಏರಿಕೆ ಆಗ್ತಾ ಇದೆ. ದಿನನಿತ್ಯ ವಸ್ತುಗಳು ಸುಮಾರು 50ಕ್ಕೂ ಹೆಚ್ಚಿನ ಪದಾರ್ಥಗಳು ಎಲ್ಲ ಕೂಡ ಜಾಸ್ತಿ ಆಗಿದಾವ. ಇವತ್ತು ಅದ್ರ ಜಾಸ್ತಿ ಆಗೋ ಜೊತೆಲಿ ಯಾರನ್ನ ಸತ್ತರೆ ಮರಣ ಹೊಂದಿದಂತವ್ರು ಕೂಡ ಇವತ್ತು ಅದನ್ನು ಕೂಡ ಈ ಉಳಿಕೆಯುವಂತ ವಿಚಾರದಲ್ಲಿ ಕೂಡ ಬೆಲೆ ಏರಿಕೆಯನ್ನು ಮಾಡಂತ ಕೆಲಸಗಳು ಮಾಡಿದ್ದಾರೆ. ಅದಕ್ಕೋಸ್ಕರ ಇವೆಲ್ಲ ಕೂಡ ಕಾಂಗ್ರೆಸ್ನ ಇವತ್ತು 2.5 ವರ್ಷದಲ್ಲಿ ಮಾಡಿದಂತ ಅವ್ರ ಸಾಧನೆ ಆಗಿದೆ.